ವೀಕ್ಷಕರೇ, 2025 ಜೂನ್ 12ನೇ ತಾರೀಕು ಗುರುವಾರ ಇದು ನೂರಾರು ಜನ ಭಾರತೀಯರ ಕುಟುಂಬಗಳಿಗೆ ಮರೆಯಲಾಗದಂತ ದುರ್ದೈವದ ದಿನವಾಗಿ ಹೋಯಿತು. ನಮ್ಮ ದೇಶದ ಇದುವರೆಗಿನ ವೈಮಾನಿಕ ಇತಿಹಾಸದಲ್ಲಿ ಇಂಥ ಒಂದು ವಿಲಕ್ಷಣ ಅಪಘಾತ ಯಾವತ್ತೂ ಕೂಡ ಸಂಭವಿಸಿರಲಿಲ್ಲ. ಇದು ಭಾರತ ದೇಶದಲ್ಲಿ ಈವರೆಗೂ ನಡೆದಂತ ಅತಿ ವರಸ್ಟ್ ಡಿಸಾಸ್ಟರ್ ಅಂತ ಹೇಳ್ತಿದ್ದಾರೆ. ಬಹುಶಃ ಇದಕ್ಕಿಂತಲೂ ದೊಡ್ಡ ದುರಂತ ಸುದ್ದಿಯನ್ನ ಈ ದೇಶ ಕೇಳೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಲಾಗ್ತಿದೆ. ವೀಕ್ಷಕರೇ, ಈ ಒಂದು ಭೀಕರ ದುರ್ಘಟನೆ ಯಾಕಾಗಿ ನಡೀತು, ಇದು ನಡೆದದಾದ್ರೂ ಹೇಗೆ, ಇಂಥ ಕೆಲವು ಪ್ರಶ್ನೆಗಳ ಜೊತೆ ಈ ಒಂದು ಭೀಕರ ದುರಂತ ಈಗ ದೇಶಾದ್ಯಂತ ಹುಟ್ಟುಹಾಕಿದೆ. ವೀಕ್ಷಕರೇ, ಮೊದಲಿಗೆ ಈ ಒಂದು ಘಟನೆ ಹಿನ್ನೆಲೆ ಬಗ್ಗೆ ನಾವು ನೋಡುವುದಾದರೆ, ಇದು ಅಹಮದಾಬಾದ್ನ ಸರ್ದಾರ್ ವಲ್ಲಭಾಯ್ ಪಟೇಲ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಸ್ಥಳದಲ್ಲಿ ನಡೆದಿರೋದು. ಆಗ ಸಮಯ ಸುಮಾರು ಬೆಳಗಿನ 11 ಗಂಟೆ, ಅಂದ್ರೆ ನಡು ಮಧ್ಯಾಹ್ನಕ್ಕೆ ಇನ್ನೂ 1 ಗಂಟೆ ಮಾತ್ರ ಬಾಕಿ ಇತ್ತು. ಹೀಗಿರುವಾಗ ಏರ್ ಇಂಡಿಯಾಗೆ ಸೇರಿದಂತ ವಿಮಾನ ಇಲ್ಲಿಂದ ದೂರದ ಲಂಡನ್ಗೆ ಹೊರಡೋದಕ್ಕೆ ಸಿದ್ಧವಾಗಿತ್ತು. ಇದು ಬೋಯಿಂಗ್ 787 ಡ್ರೀಮ್ ಲೈನರ್ ಏರ್ಕ್ರಾಫ್ಟ್ ವಿಮಾನ. ಇದರಲ್ಲಿ ಸುಮಾರು 242 ಜನ ಇದ್ರು. ಇವ್ರ ಪೈಕಿ ಸುಮಾರು 12 ಜನ ವಿಮಾನದ ಸಿಬ್ಬಂದಿ ಅಥವಾ ಕ್ರೂ ಮೆಂಬರ್ಸ್ ಇದ್ರು. ಈ ಒಂದು ಫ್ಲೈಟ್ ಎಂದಿನಂತೆ ಸಹಜ ಸ್ಥಿತಿಯಲ್ಲಿ ಅಲ್ಲಿಂದ ಟೇಕ್ ಆಫ್ ಆಗುತ್ತೆ. ಆಗ ಆ ಒಂದು ವಿಮಾನದಲ್ಲಿ ಉಂಟಾಗಿದ್ದಂತ ನಿಗೂಢವಾದಂತಹ ತಾಂತ್ರಿಕ ದೋಷದ ಬಗ್ಗೆ ಇದರ ಪೈಲಟ್ ಸಹಿತ ಬೇರೆ ಯಾರಿಗೂ ಆ ಕ್ಷಣಕ್ಕೆ ಗೊತ್ತಾಗ್ಲೇ ಇಲ್ಲ. ನಿಧಾನಕ್ಕೆ ಈ ವಿಮಾನ ಮೇಲೆ ಹೋದಂತೆ, ಅಂದ್ರೆ ಸುಮಾರು 600 ಅಡಿಗಳಷ್ಟು ಎತ್ತರಕ್ಕೆ ಹಾರ್ತಾ ಇತ್ತು. ಆದ್ರೆ ಅದಕ್ಕಿಂತ ಹೆಚ್ಚು ಹಾರೋದಕ್ಕೆ ಸಾಧ್ಯವಾಗದೆ ಕೆಳಮುಖವಾಗಿ ಇಳಿಯೋದಕ್ಕೆ ಶುರು ಮಾಡುತ್ತೆ. ಈ ವಿಮಾನ ನಿಲ್ದಾಣದ ರನ್ವೇಗೆ ಅಂಟ್ಕೊಂಡೇ ಇದ್ದಂತ ಒಂದು ಮೆಡಿಕಲ್ ಕಾಲೇಜಿನ ಕ್ಯಾಂಟೀನ್ ರೂಪ್ ನ ಮೇಲೆ ಇಳಿದು ಡಿಕ್ಕಿ ಹೊಡೆದಂತ ವಿಮಾನ ದೊಡ್ಡ ಸದ್ದಿನೊಂದಿಗೆ ಬಲವಾದಂತ ಸ್ಫೋಟವಾಗಿ ಬೆಂಕಿಗೆ ಆಹುತಿಯಾಗಿತ್ತು. ಇದರಿಂದ ಆ ವಿಮಾನದ ಒಳಗೆ ಇರೋರು ಯಾರು ಕೂಡ ಜೀವಂತವಾಗಿ ಹೊರಬರುವಂತಹ ಸಾಧ್ಯತೆ ಒಂದ್ ಸ್ವಲ್ಪ ಕೂಡ ಇರಲಿಲ್ಲ. ಇಲ್ಲಿ ಇನ್ನೂ ಒಂದು ಅಚ್ಚರಿಯ ಹಾಗೂ ಚಿಂತಿಸಬೇಕಾದಂತ ಒಂದು ವಿಷಯ ಏನು ಅಂದ್ರೆ, ಈ ವಿಮಾನದ ಒಳಗೆ ಯಾವುದೇ ಹೊಸ ಸಿಬ್ಬಂದಿ ಅಥವಾ ಹೊಸ ಚಾಲಕರು ಯಾರು ಕೂಡ ಇರಲಿಲ್ಲ. ಗುರುವಾರ ದಿನ ಈ ಒಂದು ವಿಮಾನವನ್ನ ಕಮಾಂಡ್ ಮಾಡ್ತಿದ್ದಂತ ವ್ಯಕ್ತಿಗಳು ಯಾರು ಅಂದ್ರೆ, ವೈಮಾನಿಕ ಹಾರಾಟದಲ್ಲಿ ಸಾಕಷ್ಟು ನುರಿತ ಅನುಭವ ಇದ್ದಂತ ಆಫೀಸರ್ ಆಗಿದ್ದಂತ ಸುಮಿತ್ ಸಬರ್ವಾಲ್ ಹಾಗೂ ಫಸ್ಟ್ ಆಫೀಸರ್ ಆದಂತ ಕ್ಲೈವ್ ಕುಂದರ್ ಅನ್ನುವಂತ ಎಕ್ಸ್ಪರ್ಟ್ಗಳು. ವೀಕ್ಷಕರೇ, ಇದರ ಕ್ಯಾಪ್ಟನ್ ಆಗಿದ್ದಂತ ಸುಮಿತ್ ಸಬರ್ವಾಲ್ ಅವರಿಗೆ ಸುಮಾರು 8200 ಗಂಟೆಗಳ ಫ್ಲೈಯಿಂಗ್ ನ ಎಕ್ಸ್ಪೀರಿಯನ್ಸ್ ಇತ್ತು. ಹಾಗೂ ಇದರ ಕೋ ಪೈಲಟ್ಗೆ ಇದರಲ್ಲಿ 1100 ಗಂಟೆಗಳ ಫ್ಲೈಯಿಂಗ್ ಅನುಭವ ಇತ್ತು. ಗುರುವಾರ ದಿನ ಈ ಒಂದು ವಿಮಾನ ತಾನು ಇದ್ದಂತ ರನ್ವೇಯಿಂದ ಮಧ್ಯಾಹ್ನ ಸುಮಾರು 1 ಗಂಟೆ 39 ನಿಮಿಷಕ್ಕೆ ಸರಿಯಾಗಿ ಅಲ್ಲಿಂದ ಟೇಕ್ ಆಫ್ ಆಗುತ್ತೆ. ಹಾಗೂ ಇದು ಟೇಕ್ ಆಫ್ ಆದಂತ ಮುಂದಿನ ಕೆಲವೇ ಸೆಕೆಂಡ್ ಅಥವಾ ನಿಮಿಷಗಳಲ್ಲಿ ವಿಮಾನ ಯಾರ ನಿಯಂತ್ರಣಕ್ಕೂ ಸಿಗದೇ ಇರೋದ್ರಿಂದ ಇದರಿಂದ ತಕ್ಷಣ ಕೆಳಗೆ ಇಳಿದಂತ ಸಹಾಯಕ ಹಾಗೂ ತಾಂತ್ರಿಕ ದಳದವರಿಗೆ ಅಪಾಯದ ಮುನ್ಸೂಚನೆ ಎನ್ನುವಂತೆ ಮೇಡೆ ಕಾಲ್ ಘೋಷಣೆ ಆಗುತ್ತೆ. ವೀಕ್ಷಕರೇ, ಈ ಮೇಡೆ ಅನ್ನೋದು ವೈಜ್ಞಾನಿಕ ವಲಯದಲ್ಲಿ ಬಳಸುವಂತ ಒಂದು ಕಾಮನ್ ಟರ್ಮ್. ಈ ಮೇಡೆ ಅಂದ್ರೆ ವಿಮಾನ ನಮ್ಮ ಕಂಟ್ರೋಲ್ಗೆ ಸಿಗ್ತಿಲ್ಲ ಹಾಗೂ ಮುಂದೆ ಇದು ತುಂಬಾ ದೊಡ್ಡ ಅಪಘಾತಕ್ಕೆ ಕಾರಣ ಆಗಬಹುದು ಅನ್ನುವಂತ ಮುನ್ಸೂಚನೆ ಇದರಲ್ಲಿ ಇರುತ್ತೆ. ಕೆಳಗೆ ಇದ್ದಂತ ATC ವಿಭಾಗದವರಿಗೆ ಇದರ ತುರ್ತು ಸಿಗ್ನಲ್ ನ ಘೋಷಣೆ ಕೇಳಿಸ್ತಾದ್ರು ಅವರು ಇವರಿಗೆ ಸಹಾಯ ಮಾಡೋದಕ್ಕೆ ತಲುಪುವಂತ ಮೊದಲೇ ದುರಾದೃಷ್ಟವಶಾತ್ ವಿಮಾನ ದೊಡ್ಡ ಸ್ಫೋಟದೊಂದಿಗೆ ಭಾರತ ಹಿಂದೆಂದೂ ಕೂಡ ಕಾಣದಂತ ದುರಂತಕ್ಕೆ ಸಾಕ್ಷಿಯಾಗೋದ್ರ ಜೊತೆಗೆ ಈ ಒಂದು ಗಂಭೀರ ಅಪಘಾತಕ್ಕೆ ಸಿಲುಕಿ ವಿಮಾನ ಛಿದ್ರ ಆಗಿತ್ತು. ಈ ಒಂದು ಏರ್ ಕ್ರಾಶ್ ನ ಘಟನೆ ಬಗ್ಗೆ ಈಗಾಗಲೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲಾ ಸುದ್ದಿ ವಾಹಿನಿಗಳಲ್ಲೂ ಕೂಡ ಹೆಡ್ಲೈನ್ಸ್ ನ ಮೂಲಕ ಸುದ್ದಿಯನ್ನ ತಿಳಿಸಲಾಗಿದೆ. ಭಾರತದಲ್ಲಿ ಹಿಂದೆ ಕೂಡ ಇಂಥ ಎಷ್ಟೋ ಅಪಘಾತಗಳು ಸಂಭವಿಸಿದ್ದಾವೆ. ಆದ್ರೂ ಕೂಡ ಪ್ರತ್ಯೇಕವಾಗಿ ಈ ಒಂದು ಸುದ್ದಿ ಇವತ್ತು ಎಲ್ಲಾ ಕಡೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಹೆಡ್ಲೈನ್ ನಲ್ಲಿ ರಾರಾಜಿಸ್ತು. ಅದಕ್ಕೆ ಕಾರಣ ಏನಂದ್ರೆ, ಇಂಥ ಒಂದು ದೊಡ್ಡ ದುರಂತ ನಮ್ಮ ದೇಶದಲ್ಲಿ ನಡೆದದ್ದು ಇದೇ ಮೊದಲು. ನಮ್ಮಲ್ಲಿ ಬೋಯಿಂಗ್ 737 ಅನ್ನುವಂತ ಹೆಸರಿನ ವಿಮಾನ ಸಾಕಷ್ಟು ಸಲ ಅಪಘಾತಕ್ಕೆ ಗುರಿಯಾಗಿವೆ. ಆದ್ರೆ ಬೋಯಿಂಗ್ 787 ವಿಮಾನ ಇಂಥ ಗಂಭೀರ ಪ್ರಮಾದಕ್ಕೆ ಸಿಲುಕಿದ್ದು ಇದೇ ಮೊದಲ ಬಾರಿ. ಯಾಕೆಂದ್ರೆ ಈ ಡ್ರೀಮ್ ಲೈನರ್ ಬೋಯಿಂಗ್ 787 ವಿಮಾನಕ್ಕೆ ಅದರದೇ ಆದಂತ ಒಂದು ರೇಂಜ್ ಇದೆ. ವೀಕ್ಷಕರೇ, 2009ರಲ್ಲಿ ಮೊದಲ ಬಾರಿಗೆ ಇದನ್ನ ಏರ್ಲೈನ್ಸ್ ಸಂಸ್ಥೆ ತಯಾರು ಮಾಡಿತ್ತು ಹಾಗೂ 2014ರಲ್ಲಿ ಇದನ್ನ ಏರ್ ಇಂಡಿಯಾ ಸಂಸ್ಥೆಗೆ ಕೊಡಲಾಗಿತ್ತು. ಆಗಿಂದ ಇವತ್ತಿನವರೆಗೂ ಇದರ ಒಂದೇ ಒಂದು ವಿಮಾನ ಯಾವುದೇ ಅಪಘಾತಕ್ಕೆ ಸಿಲುಕಿರಲಿಲ್ಲ. ಈ ಒಂದು ವಿಮಾನದಲ್ಲಿ ಅಬ್ಬಬ್ಬ ಅಂದ್ರೆ ಒಂದು ಸಣ್ಣ ಪುಟ್ಟ ಮೈನರ್ ತೊಂದರೆಗಳು ಹಾಗೂ ಕ್ಷುಲ್ಲಕ ದುರಂತಗಳು ನಡೆದಿರಬಹುದಷ್ಟೇ ವಿನಃ ಇಷ್ಟು ದೊಡ್ಡ ಮಟ್ಟದಲ್ಲಿ ಈ ವಿಮಾನಗಳು ಯಾವತ್ತೂ ಕೂಡ ಸಂಪೂರ್ಣವಾಗಿ ನಾಶ ಆಗಿರಲಿಲ್ಲ. ಈ ಏರ್ಪೋರ್ಟ್ ಗುಜರಾತ್ ಸಮುದ್ರ ಮಟ್ಟಕ್ಕಿಂತನೂ ಕೂಡ ಸುಮಾರು 2000 ಅಡಿಗಳಷ್ಟು ಮೇಲಿದೆ. ವಿಮಾನ 200 ಅಡಿಗಳಷ್ಟು ಮೇಲೆ ಹಾರಿತು. ಆದ್ರೆ ಇಷ್ಟು ಮೇಲೆ ಹೋಗಿದ್ದಂತ ಆ ಒಂದು ವಿಮಾನ ಹೆಚ್ಚೆಚ್ಚು ಮೇಲೆ ಹೋಗುವಂತ ಬದಲು ಒಂದೇ ಸಲಕ್ಕೆ ಸುಮಾರು 475 ಅಡಿಗಳಷ್ಟು ವೇಗದಲ್ಲಿ ಕೆಳಕ್ಕೆ ಇಳಿಯೋದಕ್ಕೆ ಶುರು ಮಾಡಿತ್ತು. ಇದು ಭೂಮಿಗೆ ತಾಗದಂತ ವೇಗದ ತೀವ್ರತೆ ತುಂಬಾ ಜಾಸ್ತಿ ಇತ್ತು ಅಂತ ತಜ್ಞರು ಹೇಳ್ತಿದ್ದಾರೆ. ಆದ್ರೂ ಕೂಡ ಅಲ್ಲಿಯ ಹವಾಮಾನ ಇಷ್ಟು ಕ್ಲಿಯರ್ ಆಗಿದ್ರು, ಸೂರ್ಯನ ಬೆಳಕು ಎಲ್ಲಾ ಕಡೆಗೆ ಪ್ರಕಾಶಮಾನವಾಗಿ ಬೀರ್ತಿದ್ರು ಕೂಡ ಇಂಥ ಸಹಜವಾದಂತ ಸಮಯದಲ್ಲಿ ಇದ್ದಕ್ಕಿದ್ದಂತೆ ಏನಾಯ್ತು, ಯಾಕೆ ಇಂಥ ಘಟನೆ ಆಯ್ತು ಅನ್ನುವಂತ ಪ್ರಶ್ನೆಗಳು ಆಲ್ಮೋಸ್ಟ್ ಎಲ್ಲಾ ಕಡೆ ಕೇಳಿಬರ್ತಿವೆ. ಈ ಒಂದು ದುರಂತದಲ್ಲಿ ಸಿಲುಕಿ ಗುಜರಾತ್ನ ಹಾಲಿ ಮುಖ್ಯಮಂತ್ರಿಗಳಾಗಿದ್ದಂತ ವಿಜಯ್ ರೂಪಾಣಿ ಅನ್ನೋರು ಕೂಡ ನಿಧನರಾಗಿದ್ದಾರೆ. ಈ ಒಂದು ವಿಮಾನ ಬ್ಲಾಸ್ಟ್ ಆದಂತ ಜಾಗದಲ್ಲಿ ಮುಂದಿನ ಅನೇಕ ಗಂಟೆಗಳವರೆಗೂ ಅದರಲ್ಲಿ ಸಿಲುಕಿದಂತ ಜನರ ಶವಗಳನ್ನ ಹುಡುಕಿ ತೆಗೆಯುವಂತ ಕೆಲಸ ಮುಂದುವರಿತಾನೆ ಇತ್ತು. ಎಷ್ಟೋ ಹೊತ್ತಿನವರೆಗೂ ಅಲ್ಲಿ ಖಚಿತವಾಗಿ ಎಷ್ಟು ಜನ ಸತ್ತಿದ್ದಾರೆ ಅನ್ನುವಂತ ಅಂಕಿ ಅಂಶಗಳು ಸಿಗ್ಲೇ ಇಲ್ಲ. ಯಾಕೆಂದ್ರೆ ಹುಡುಕ್ತಷ್ಟು ಕೂಡ ಅನೇಕರ ಶವಗಳು ಮೇಲಿನ ಮೇಲೆ ಸಿಗ್ತಾನೆ ಇದ್ವು. ವಿಮಾನದ ಒಳಗೆ ಇದ್ದಂತ 242 ಜನ ಪ್ರಯಾಣಿಕರ ಪೈಕಿ ದೇವರ ಪವಾಡವೇನೋ ಅನ್ನುವಂತೆ ಒಬ್ಬ ವ್ಯಕ್ತಿ ಮಾತ್ರ ಬದುಕಿ ಬಂದಿದ್ದಾನೆ.
ಇನ್ನುಳಿದಂತ 241 ಜನ ಸಾವನ್ನಪ್ಪಿದ್ದಾರೆ. ಈ ಒಂದು ವಿಮಾನ ಗುಜರಾತ್ನ ಪ್ರತಿಷ್ಠಿತ ಮೆಡಿಕಲ್ ವಿದ್ಯಾಕೇಂದ್ರ ಆದಂತ ಬಿಜೆ ಮೆಡಿಕಲ್ ಕಾಲೇಜಿಗೆ ಸೇರಿದಂತ ಹಾಸ್ಟೆಲ್ನ ಮೇಲೆ ಅನಿರೀಕ್ಷಿತವಾಗಿ ಉರುಳಿ ಬಿದ್ದು ಡಬಲ್ ಟ್ರಾಜಿಡಿಗೆ ಕಾರಣ ಆಗಿದೆ. ದೇಶದಲ್ಲಿ ಪ್ರಮುಖ ಮೆಡಿಕಲ್ ಕಾಲೇಜ್ ಅಂತಾನೆ ಹೆಸರಾದಂತ ಈ ಒಂದು ವಿದ್ಯಾಕೇಂದ್ರದ ಆವರಣದಲ್ಲಿ ವಿಮಾನ ಏಕಾಏಕಿ ಡಿಕ್ಕಿ ಹೊಡೆದಂತ ಸಮಯದಲ್ಲಿ ಅಲ್ಲಿದ್ದಂತ 100 ಜನ ವಿದ್ಯಾರ್ಥಿಗಳು ಮಧ್ಯಾಹ್ನದ ಊಟವನ್ನು ಸೇವಿಸೋದಕ್ಕೆ ಕಾಲೇಜಿನ ಒಳಗೆ ಇದ್ದಂತ ಹಾಸ್ಟೆಲ್ನ ಕ್ಯಾಂಟೀನ್ ಅಥವಾ ಮೆಸ್ನ ವಿಭಾಗದಲ್ಲಿ ಊಟಕ್ಕೆ ಕೂತಿದ್ರು. ಇಲ್ಲಿದ್ದಂತ ವಿದ್ಯಾರ್ಥಿಗಳಲ್ಲಿ ನಿಖರವಾಗಿ ಎಷ್ಟು ಜನ ಸಾವನ್ನಪ್ಪಿದ್ರು ಅನ್ನುವ ಬಗ್ಗೆ ಬಹಳ ಹೊತ್ತಿನವರೆಗೂ ಯಾವುದೇ ಖಚಿತವಾದಂತ ಅಂಕಿಅಂಶ ಸಿಗಲೇ ಇಲ್ಲ. ಇಲ್ಲಿಂದ ಆಸ್ಪತ್ರೆಗೆ ಸಾಗಿಸಲ್ಪಟ್ಟಂತ ವಿದ್ಯಾರ್ಥಿಗಳಿಗೆ ವೈದ್ಯರು ಚಿಕಿತ್ಸೆ ಕೊಡೋದಕ್ಕೆ ಮುಂದಾದ್ರು. ಆದ್ರೆ ದುರಾದೃಷ್ಟವಶಾತ್ ಅಲ್ಲಿಗೆ ಬಂದಂತ ಅನೇಕರ ಜೀವಗಳು ಅದಾಗ್ಲೇ ಹಾರ್ ಹೋಗಿದ್ವು. ಈ ಒಂದು ದುರಂತ ಆದಂತ ಕೆಲವೇ ಗಂಟೆಗಳ ನಂತರ ಏರ್ ಇಂಡಿಯಾ ಸಂಸ್ಥೆ ಟ್ವಿಟರ್ ಖಾತೆಯಿಂದ ಈ ಘಟನೆ ಬಗ್ಗೆ ಒಂದು ಅಧಿಕೃತ ಟ್ವೀಟ್ ಪೋಸ್ಟ್ ಒಂದು ಹೊರಬೀಳುತ್ತೆ. ಅದರಲ್ಲಿ ಅಹಮದಾಬಾದ್ನಿಂದ ಲಂಡನ್ಗೆ ಹೊರಟಿದಂತ ಈ ಒಂದು ವಿಮಾನ ಸುಮಾರು 242 ಜನರ ಪ್ರಯಾಣಿಕರನ್ನ ಒಳಗೊಂಡಿತ್ತು. ಅದರಲ್ಲಿ 169 ಜನ ಭಾರತೀಯರು ಇದ್ರು, 53 ಜನ ಬ್ರಿಟಿಷ್ ಪ್ರಜೆಗಳು ಇದ್ರು, ಒಬ್ಬ ಕೆನಡಿಯನ್ ಪ್ರಜೆ ಹಾಗೂ 7 ಜನ ಪೋರ್ಚುಗೀಸರು ಇದ್ರು. ದುರ್ದೈವವಶಾತ್ ಒಬ್ಬ ಭಾರತೀಯನ ಹೊರತಾಗಿ ಉಳಿದೆಲ್ಲರೂ ಕೂಡ ಈ ಒಂದು ದುರಂತಕ್ಕೆ ಸಿಲುಕಿ ಸಾವನ್ನಪ್ಪಿದ್ದಾರೆ ಅಂತ ತಿಳಿಸಿ, ಇದು ಕೇವಲ ಡೊಮ್ಯಾಸ್ಟಿಕ್ ವಿಮಾನದ ದುರಂತ ಅಲ್ಲ, ಇದರಲ್ಲಿ ಭಾರತದ ಹಾಗೂ ಇತರ ದೇಶದವರು ಕೂಡ ಮರಣಿಸಿದ್ದಾರೆ ಅಂತ ಹೇಳಿದ್ರು. ಈಗಾಗಲೇ ಎಲ್ಲಾ ಕಡೆ ಈ ದುರಂತದ ಕುರಿತಾದಂತ ವಿಡಿಯೋ ಹಾಗೂ ಫೋಟೋಗಳು ವೈರಲ್ ಆಗಿವೆ. ನೀವು ಕೂಡ ಅವುಗಳನ್ನ ಗಮನಿಸಿರ್ತೀರ. ಯಾರು ಕೂಡ ನೋಡೋದಕ್ಕೆ ಇಷ್ಟಪಡದಂತ ಕರಾಳ ಸಾಕ್ಷಿಗಳು ಅವು. ಈ ವಿಮಾನದ ಟ್ಯಾಂಕ್ನಲ್ಲಿ ಇದು ಹೊರಡುವಂತ ಮುನ್ನ ಸುಮಾರು 58,000 ಲೀಟರ್ನಷ್ಟು ಇಂಧನವನ್ನ ತುಂಬಲಾಗಿತ್ತಂತೆ. ಅದು ಸಿಡಿದ ನಂತರ ಈ ಇಂಧನ ಪೂರ್ತಿ ಚೆಲ್ಲಿ ಅಥವಾ ಚೆಲ್ಲುವಂತ ಮೊದಲೇ ಅಗ್ನಿ ಸ್ಪರ್ಶಕ್ಕೆ ಸಿಲುಕಿ ಜೋರಾದಂತ ಆಸ್ಫೋಟನೆ ಅಲ್ಲಿ ಉಂಟಾಗಿದೆ. ಈ ಒಂದು ಏರ್ಕ್ರಾಫ್ಟ್ ನ ದುರಂತ ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಇದು ಡ್ಯುಯಲ್ ಇಂಜಿನ್ ವೈಫಲ್ಯದಿಂದ ಏನಾದರೂ ಈ ರೀತಿ ಅಪಘಾತಕ್ಕೆ ಈಡಾಯ್ತಾ ಅನ್ನುವುದು ಕೂಡ ಈಗ ಕೇಳಿಬರ್ತಿರುವಂತ ವದಂತಿ. ವೀಕ್ಷಕರೇ, ಈ ಡ್ರೀಮ್ ಲೈನ್ ಬೋಯಿಂಗ್ 787 ವಿಮಾನ ಸಾಕಷ್ಟು ರೀತಿಯಲ್ಲಿ ಅಪ್ಡೇಟ್ ಆದಂತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನ ಹೊಂದಿರುವಂತ ವಿಮಾನ. ಇದರ ಇಂದಿನ ಮಾಡೆಲ್ ಆದಂತ ಬೋಯಿಂಗ್ 737 ವಿಮಾನ ಹಲವಾರು ಅಪಘಾತಗಳಿಗೆ ಕಾರಣ ಆಗಿದೆ. ಆದರೆ ಬೋಯಿಂಗ್ 787 ವಿಮಾನ ದುರಂತ ನಮ್ಮಲ್ಲಿ ಈ ಹಿಂದೆ ಯಾವತ್ತೂ ಕೂಡ ಇಷ್ಟೊಂದು ಪ್ರಮಾಣದಲ್ಲಿ ನಡೆದಿರಲಿಲ್ಲ. ವೀಕ್ಷಕರೇ, ಈ ಒಂದು ಫ್ಲೈಟ್ಗಳಿಗೆ ಸಾಮಾನ್ಯವಾಗಿ ಡಬಲ್ ಇಂಜಿನ್ ವ್ಯವಸ್ಥೆ ಇರುತ್ತೆ. ಡಬಲ್ ಸುರಕ್ಷತೆಗಾಗಿ ಅಳವಡಿಸಲಾಗಿರುವಂತಹ ಈ ಇಂಜಿನ್ಗಳಲ್ಲಿ ಇವು ಹಾರಾಡುವಂತ ಅಥವಾ ಟೇಕ್ ಆಫ್ ಆಗುವಂತ ಸಮಯದಲ್ಲಿ ಇವುಗಳ ಯಾವುದೇ ಒಂದು ಇಂಜಿನ್ ಸ್ಥಗಿತಗೊಂಡ್ರೂ ಕೂಡ ವಿಮಾನವನ್ನ ಇದರ ಇನ್ನೊಂದು ಇಂಜಿನ್ ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡುತ್ತೆ. ಒಂದೇ ಇಂಜಿನ್ ನಿಂದ ವಿಮಾನ ಯೂ ಟರ್ನ್ ಮಾಡಿ ಕೆಳಕ್ಕೆ ಇಳಿಯೋದಕ್ಕೆ ಸಾಧ್ಯ ಇದೆ. ಆದ್ರೆ ಈ ಒಂದು ಅಪಘಾತದಲ್ಲಿ ಇದರ 2 ಇಂಜಿನ್ಗಳು ಕೂಡ ವೈಫಲ್ಯಗೊಂಡಿವೆ ಅಂತ ಹೇಳಲಾಗ್ತಿದೆ. ಇದೇ ಈಗ ಸಾಕಷ್ಟು ಅನುಮಾನಗಳನ್ನ ಹುಟ್ಟುಹಾಕಿರೋದು. ಇಂಥ ವಿಮಾನಗಳಲ್ಲಿ ಸಾಮಾನ್ಯವಾಗಿ ಅದರ 2 ಇಂಜಿನ್ಗಳು ಒಂದೇ ಸಮಯದಲ್ಲಿ, ಅದು ಕೂಡ ಅಷ್ಟು ಕ್ಲಿಯರ್ ಆದಂತ ವಾತಾವರಣ ಮತ್ತು ವೆದರ್ ನಲ್ಲಿ ಕೆಟ್ಟು ಹೋಗೋದು ಅಂದ್ರೆ ತೀರಾ ಅಪರೂಪದಲ್ಲಿ ಅಪರೂಪದ ಘಟನೆ. ಹಾಗಂತ ಈ ರೀತಿ ಆಗೋದೇ ಇಲ್ಲ ಅಂತ ನಾವು ಹೇಳೋದಕ್ಕೆ ಆಗೋದಿಲ್ಲ. ಇದು ಯಾವಾಗ ಸಾಧ್ಯ ಆಗುತ್ತೆ ಅಂದ್ರೆ ಈ ವಿಮಾನ ಹಾರೋದಕ್ಕೆ ಶುರು ಮಾಡಿದಾಗ ಅಥವಾ ಹಾರಾಡುವಂತಹ ಸಮಯದಲ್ಲಿ ಅದರ 2 ಇಂಜಿನ್ಗಳಿಗೂ ಪಕ್ಷಿಗಳು ಬಂದು ಡಿಕ್ಕಿಯನ್ನು ಹೊಡೆದಲ್ಲಿ ಇಂಥ ಪ್ರಮಾದ ಜರುಗೋದಕ್ಕೆ ಸಾಧ್ಯ ಇದೆ. ಆದ್ರೆ ಅಲ್ಲಿ ಅಂತ ಯಾವುದೇ ಅನಾಹುತ ಸಂಭವಿಸಿಲ್ಲ. ಇನ್ನು ಎರಡನೇದಾಗಿ, ಈ ಒಂದು ಫ್ಲೈಟ್ ಅಲ್ಲಿ ಏನಾದರೂ ಪೈಲಟ್ ಎರರ್ ನಿಂದ ಈ ರೀತಿಯ ಪ್ರಮಾದ ನಡೀತಾ ಅನ್ನುವಂತ ಅನುಮಾನ ಕೂಡ ಇದೆ. ಅಂದ್ರೆ ಈ ವಿಮಾನದಲ್ಲಿ ಇದ್ದಂತ ಫ್ಲಾಪ್ಸ್ ಅವತ್ತು ಸರಿಯಾದ ರೀತಿಯಲ್ಲಿ ಕೆಲಸವನ್ನ ಮಾಡ್ತಿದ್ವಾ ಅಥವಾ ಮಾಡ್ತಾ ಇರ್ಲಿಲ್ವಾ, ಇದ್ರ ಬಗ್ಗೆ ಪೈಲಟ್ ಗಳಿಗೆ ಗೊತ್ತಿದ್ದ ಅಥವಾ ಗೊತ್ತಿರ್ಲಿಲ್ವಾ ಅನ್ನುವಂತ ಗೊಂದಲ ಕೂಡ ಇದೆ. ಈ ಫ್ಲಾಪ್ಸ್ ಅಂದ್ರೆ ಇಂಥ ವಿಮಾನದ 2 ರೆಕ್ಕೆಗಳ ತುದಿಯಲ್ಲಿ ಅಟ್ಯಾಚ್ ಆಗಿರುವಂತ ಹೈ ಲಿಫ್ಟಿಂಗ್ ಯಂತ್ರಗಳು. ಇವು ವಿಮಾನವನ್ನು ಟೇಕ್ ಆಫ್ ಹಾಗೂ ಲ್ಯಾಂಡಿಂಗ್ ಸಮಯದಲ್ಲಿ ಸರಿಯಾದ ರೀತಿಯಲ್ಲಿ ಲಿಫ್ಟ್ ಹಾಗೂ ಡ್ರ್ಯಾಗ್ ಮಾಡಿ ಬ್ಯಾಲೆನ್ಸ್ ಮಾಡ್ತವೆ. ಮತ್ತೆ ಸ್ಮೂತ್ ಆದ ಟೇಕ್ ಆಫ್ ಹಾಗೂ ಲ್ಯಾಂಡಿಂಗ್ ಗೆ ಇವು ಸಹಾಯ ಮಾಡ್ತವೆ. ಇವು ಸರಿಯಾಗಿ ಕೆಲಸ ಮಾಡದೇ ಇದ್ರೂ ಕೂಡ ಕೆಲವೊಮ್ಮೆ ಇಂಥ ಪ್ರಮಾದ ಜರುಗುತ್ತೆ. ಹಾಗೂ ಇನ್ನೂ ಒಂದು ಅನುಮಾನ ಏನು ಅಂದ್ರೆ, ವಿಮಾನ ತಾನು ಟೇಕ್ ಆಫ್ ಆಗುವಂತ ಮೊದಲು ಇದರ ಇಂಧನದ ಟ್ಯಾಂಕ್ ನಲ್ಲಿ 58,000 ಲೀಟರ್ನಷ್ಟು ಇಂಧನ ತುಂಬಿಸಲಾಗಿತ್ತಂತೆ. ಇಲ್ಲಿಂದ ಲಂಡನ್ಗೆ ಹೋಗೋದಿಕ್ಕೆ ಇಷ್ಟು ಪ್ರಮಾಣದ ಇಂಧನದ ಅಗತ್ಯ ಇತ್ತ ಇಲ್ವಾ ಅನ್ನೋದು ಆ ವಿಮಾನಕ್ಕೆ ಸಂಬಂಧಪಟ್ಟಂತ ತಂತ್ರಜ್ಞರಿಗೆ ಬಿಟ್ಟಂತ ವಿಷಯ. ವೀಕ್ಷಕರೇ, ಇಂಥ ದೊಡ್ಡ ಗಾತ್ರದ ಪ್ರಮಾದಗಳು ತುಂಬಾ ಅಪರೂಪನೇ ಆದ್ರೂ ಕೂಡ ಇವು ಕೆಲವೊಮ್ಮೆ ನಮ್ಮ ಭಾರತ ದೇಶದಲ್ಲೂ ಕೂಡ ಈ ಹಿಂದೆ ನಡೆದಿವೆ. ಟೇಕ್ ಆಫ್ ಸಮಯದಲ್ಲಿ ನಡೆದಂತ ಅಂತ 3 ಮುಖ್ಯ ಮತ್ತು ಗಂಭೀರ ದುರಂತಗಳ ಬಗ್ಗೆ ನಾವಿಲ್ಲಿ ಉಲ್ಲೇಖ ಮಾಡಬಹುದು. ಹಾಗೂ ಅವೆಲ್ಲವೂ ಕೂಡ ಏರ್ ಇಂಡಿಯಾಗೆ ಸಂಬಂಧಪಟ್ಟಂತ ವಿಮಾನಗಳೇ ಅನ್ನೋದು ಕೂಡ ಇಲ್ಲಿ ಇನ್ನೊಂದು ವಿಶೇಷ. ವೀಕ್ಷಕರೇ, ಅದು 1987ರ ಸಮಯ. ಏರ್ ಇಂಡಿಯಾಗೆ ಸೇರಿದಂತ ಫ್ಲೈಟ್ ನಂಬರ್ 855 ವಿಮಾನ ಆಗಷ್ಟೇ ಮುಂಬೈನಿಂದ ದೂರದ ದುಬೈಗೆ ಆ ಸಲದ ಹೊಸ ವರ್ಷ ದಿನ ಹೊರಟಿತ್ತು. ಅದು ಇಲ್ಲಿಂದ ಹೊರಟಂತ ಕೆಲವೇ ನಿಮಿಷಗಳ ಒಳಗಾಗಿ ಪಕ್ಕದ ಅರೇಬಿಯನ್ ಸಮುದ್ರಕ್ಕೆ ಬಿದ್ದು ಇಡೀ ವಿಮಾನನೇ ಬೆಂಕಿಯಲ್ಲಿ ಹೊತ್ತಿ ಹೊರದಿತ್ತು. ಈ ಒಂದು ಫ್ಲೈಟ್ ಅಲ್ಲಿ ಇದ್ದಂತ ಸುಮಾರು 213 ಜನ ಆ ದುರಂತಕ್ಕೆ ಸಿಕ್ಕಿ ಸಾವನ್ನಪ್ಪಿದ್ರು. ಆಮೇಲೆ ಈ ಒಂದು ದುರಂತ ಆದ ನಂತರ ಇದನ್ನ ಸಂಪೂರ್ಣವಾಗಿ ಇನ್ವೆಸ್ಟಿಗೇಟ್ ಮಾಡಲಾಯಿತು. ಆಗ ಗೊತ್ತಾದಂತ ಸಂಗತಿ ಏನಂದ್ರೆ, ಈ ವಿಮಾನದ ಕ್ಯಾಪ್ಟನ್ಗೆ ತಾನಿದ್ದಂತ ಪ್ರದೇಶದ ಕುರಿತಾಗಿ ತಾಂತ್ರಿಕ ದಳದಿಂದ ತಪ್ಪಾದಂತ ಸೂಚನೆ ಅಥವಾ ಮಾಹಿತಿ ಸಿಕ್ಕಿತು ಅನ್ನೋದು. ಇದನ್ನ ಸ್ಪೇಷಿಯಲ್ ಡಿಸೋರಿಯಂಟೇಷನ್ ಅಂತ ಕರೆಯಲಾಗುತ್ತೆ. ವಿಮಾನದ ಒಳಗೆ ಇರುವಂತ ಪೈಲಟ್ಗೆ ತಾನು ಚಲಾಯಿಸುತ್ತಿರುವಂತ ಯಂತ್ರ ಖಚಿತವಾಗಿ ಯಾವ ಜಾಗದಲ್ಲಿದೆ, ಅಂದ್ರೆ ಅದೇನು ಸಮುದ್ರದ ಹತ್ರ ಇದೆಯಾ ಅಥವಾ ನೆಲದ ಮೇಲೆ ಇದೆಯಾ, ಸಮುದ್ರಕ್ಕೂ ಈ ವಿಮಾನಕ್ಕೂ ಎಷ್ಟು ಮೀಟರ್ ಅಥವಾ ಅಡಿಗಳ ಅಂತರ ಇದೆ ಅನ್ನೋದು ಗೊತ್ತೇ ಆಗೋದಿಲ್ಲ. ಹೀಗಾಗಿ ಅವನು ಈ ವಿಮಾನವನ್ನು ಸರಿಯಾದ ರೀತಿಯಲ್ಲಿ ಹ್ಯಾಂಡಲ್ ಮಾಡುವಲ್ಲಿ ಸೋಲ್ತಾನೆ.
ಇಂಥ ತುರ್ತು ಅಥವಾ ಅಸಹಾಯಕ ಸನ್ನಿವೇಶದಲ್ಲಿ ಆ ಪೈಲಟ್ಗೆ ಇರುವಂತಹ ಅನುಭವ, ಸ್ಕಿಲ್, ಬುದ್ಧಿಶಕ್ತಿ ಇದ್ಯಾವುದೂ ಕೂಡ ಕೆಲಸಕ್ಕೆ ಬರೋದಿಲ್ಲ. ಇಂಥದ್ದೇ ಇನ್ನೊಂದು ದುರಂತದ ಬಗ್ಗೆ ಹೇಳಬೇಕು ಅಂದ್ರೆ ಅದು ನಡೆದದ್ದು 1993ರಲ್ಲಿ. ಇಲ್ಲಿಯೂ ಕೂಡ ಇಂಡಿಯನ್ ಏರ್ಲೈನ್ಸ್ಗೆ ಸೇರಿದಂತ ಫ್ಲೈಟ್ ನಂಬರ್ 491 ಅನ್ನುವಂಥ ವಿಮಾನ ಔರಂಗಾಬಾದ್ನಿಂದ ಹೊರಟಿತ್ತು. ಅವತ್ತು ಇದು ನಿಗದಿತ ಸಮಯಕ್ಕಿಂತನೂ ಕೂಡ ಸ್ವಲ್ಪ ತಡವಾಗಿ ಟೇಕ್ ಆಫ್ ಆಗಿತ್ತು. ಹಾಗೆ ಹೊರಟಂತ ಆ ಒಂದು ವಿಮಾನ ಸ್ವಲ್ಪ ಹೊತ್ತಿನಲ್ಲೇ ತನ್ನ ಎದುರಿಗೆ ಬಂದಂತ ಒಂದು ಟ್ರಕ್ಗೆ ಅಚಾನಕ್ ಆಗಿ ಡಿಕ್ಕಿ ಹೊಡೆದಿತ್ತು. ಅಪಘಾತ ಸಂಭವಿಸಿ ಇದರಲ್ಲಿ ಇದ್ದಂತ ಸುಮಾರು 55 ಜನ ಪ್ರಯಾಣಿಕರು ಪ್ರಾಣ ಹಾರಿಹೋಗಿತ್ತು. ಇಲ್ಲಿ ಈ ಒಂದು ವಿಮಾನ ಗಂಭೀರ ಅಪಘಾತಕ್ಕೆ ಸಿಲುಕಿ ಛಿದ್ರಗೊಂಡಿತ್ತು. ಮುಂದಿನ ತನಿಖೆಗಳಲ್ಲಿ ಇಲ್ಲೂ ಕೂಡ ಪೈಲಟ್ ಎರರ್ ನಿಂದಾಗಿ ಈ ಒಂದು ದುರಂತ ಸಂಭವಿಸಿದೆ ಅನ್ನುವಂಥ ಸಂಗತಿ ಹೊರಬಿತ್ತು. ಇನ್ನು ಮೂರನೇ ದುರಂತದ ಬಗ್ಗೆ ಹೇಳುವುದಾದ್ರೆ ಅದು ನಡೆದದ್ದು 2000 ಇಸ್ವಿಯಲ್ಲಿ. ಏರ್ ಇಂಡಿಯಾಗೆ ಸೇರಿದಂತ ಅಲಯನ್ಸ್ ಏರ್ ಫ್ಲೈಟ್ 7412 ಅನ್ನುವಂಥ ವಿಮಾನ ಆಗಷ್ಟೇ ಪಾಟ್ನಾದ ಏರ್ಪೋರ್ಟ್ ನಿಂದ ಹೊರಟಿತ್ತು. ಇಲ್ಲೂ ಕೂಡ ನಿನ್ನೆಯ ದುರಂತದ ರೀತಿನೇ ಟೇಕ್ ಆಫ್ ಆಗಿದಂತ ಆ ಒಂದು ಫ್ಲೈಟ್ ಹೆಚ್ಚು ಎತ್ತರಕ್ಕೆ ಆರಲಾಗದೆ ಕೆಳಕ್ಕೆ ಅಪ್ಪಳಿಸಿ ಸ್ಫೋಟಗೊಂಡಿತ್ತು. ಈ ಒಂದು ದುರಂತದಲ್ಲಿ ಅದರಲ್ಲಿದ್ದಂತ 60 ಜನರ ಜೀವ ಬಲಿಯಾಗಿತ್ತು. ಈ ವಿಮಾನದ ಇಂಜಿನ್ ವೈಫಲ್ಯ ಹಾಗೂ ಅದರ ಫ್ಲೈಟ್ ರಿಕವರಿ ಸ್ಕಿಲ್ ನ ಕಳಪೆ ಗುಣಮಟ್ಟಗಳು ಈ ಒಂದು ದುರಂತಕ್ಕೆ ಮುಖ್ಯ ಕಾರಣ ಅನ್ನುವಂಥ ಅಂಶ ಬೆಳಕಿಗೆ ಬಂದಿತ್ತು. ವೀಕ್ಷಕರೇ, ನಾವು ಈ ಎಲ್ಲಾ ಘಟನೆಗಳನ್ನು ಕೂಡ ನೋಡಿದ್ರೆ ಇಲ್ಲಿ ಸಮಸ್ಯೆ ಅನ್ನೋದು ಏರ್ ಇಂಡಿಯಾ ಸಂಸ್ಥೆಯಲ್ಲಾಗ್ಲಿ ಅಥವಾ ಅವುಗಳ ಯಂತ್ರಗಳಲ್ಲಾಗ್ಲಿ ಇಲ್ಲ ಅನ್ನೋದು ಗೊತ್ತಾಗುತ್ತೆ. ಇದು ಭಾರತ ದೇಶದ ಸಮಸ್ಯೆ ಮಾತ್ರ ಅಲ್ಲ, ವಾಸ್ತವವಾಗಿ ಇದು ದೇಶ ವಿದೇಶಗಳಿಗೆ ಸಂಬಂಧಪಟ್ಟಂತ ಅಂತಾರಾಷ್ಟ್ರೀಯ ಸಮಸ್ಯೆ. ವಿದೇಶಗಳಲ್ಲೂ ಕೂಡ ಇಂಥ ಪ್ರಮಾದಗಳು ನಡೆಯೋದು ಕಾಮನ್. ಈ ಹಿಂದೆ ಕೂಡ ಇದಕ್ಕಿಂತಲೂ ಹೆಚ್ಚು ತೀವ್ರವಾದಂತಹ ವೈಮಾನಿಕ ದುರಂತಗಳು ನಡೆದು ಹೋಗಿವೆ. ಅಂತ ಒಂದು ಮುಖ್ಯ ದುರಂತದ ಬಗ್ಗೆ ಹೇಳುವುದಾದ್ರೆ ನಾವು ಫ್ರಾನ್ಸ್ಗೆ ಸೇರಿದಂತ ಫ್ಲೈಟ್ ನಂಬರ್ 4590 ಅನ್ನುವಂಥ ವಿಮಾನದ ಬಗ್ಗೆ ಹೇಳಬಹುದು. ವೀಕ್ಷಕರೇ, ಈ ಒಂದು ಘಟನೆ ಆಗಿದ್ದು ಫ್ರಾನ್ಸ್ ದೇಶದ ರಾಜಧಾನಿ ಆದಂತ ಪ್ಯಾರಿಸ್ ನಗರದಲ್ಲಿ. ಅವತ್ತು ಆ ಒಂದು ಏರ್ಪೋರ್ಟ್ ನ ಮೇಲೆ ಒಂದು ಲೋಹದ ವಸ್ತು ಕೆಳಕ್ಕೆ ಜಾರಿ ಬಿದ್ದಿತ್ತು. ಈ ಹಿಂದೆ ಇದೇ ದಾರಿಯಲ್ಲಿ ಹೋಗಿದಂತ ಇನ್ನೊಂದು ವಿಮಾನದಿಂದ ಆ ವಸ್ತು ಜಾರಿ ಕೆಳಕ್ಕೆ ಬಿದ್ದಿತ್ತು. ಇದನ್ನ ಯಾರು ಕೂಡ ಸರಿಯಾದ ಸಮಯಕ್ಕೆ ಅಲ್ಲಿ ನೋಡಿರ್ಲಿಲ್ಲ. ಹೀಗಾಗಿ ಏರ್ ಫ್ರಾನ್ಸ್ ನ ಫ್ಲೈಟ್ ನಂಬರ್ 4590 ರನ್ವೇ ಮೇಲೆ ಹೋಗುವಾಗ ಅದರ ಚಕ್ರಕ್ಕೆ ಅಲ್ಲಿ ಬಿದ್ದಿದ್ದಂತ ಮೆಟಲ್ ತುಂಡು ಸಿಕ್ಕಿ ಅದರ ಟೈರ್ ಮತ್ತು ಅಲ್ಲಿದ್ದಂತ ಕಾನ್ಕಾರ್ಡ್ ಎಂಬ ಇನ್ನೊಂದು ಜೆಟ್ ವಿಮಾನ ಕೂಡ ಸಂಪೂರ್ಣವಾಗಿ ನಾಶ ಆಗಿತ್ತು. ಇದು ಸ್ಫೋಟಗೊಂಡಿದ್ದರಿಂದ ಸುಮಾರು 109 ಜನ ಪ್ರಯಾಣಿಕರ ಜೊತೆ ಹೆಚ್ಚುವರಿಯಾಗಿ 4 ಜನ ಈ ಒಂದು ದುರಂತಕ್ಕೆ ಬಲಿಯಾಗಿದ್ರು. ಇದೇ ತರಹದ ಇನ್ನೊಂದು ದುರ್ಘಟನೆ ಕೂಡ ಅಮೆರಿಕ ದೇಶದಲ್ಲೂ ನಡೆದಿತ್ತು ಹಾಗೂ ಇದನ್ನ ಅಮೆರಿಕದ ವೈಮಾನಿಕ ಚರಿತ್ರೆಯಲ್ಲಿ ಅತ್ಯಂತ ವರಸ್ಟ್ ಘಟನೆ ಅಂತ ವರ್ಗೀಕರಿಸಲಾಗಿದೆ. 2001ರಲ್ಲಿ ಇಲ್ಲಿಯ ಅಮೆರಿಕನ್ ಏರ್ಲೈನ್ಸ್ಗೆ ಸೇರಿದಂತ ಫ್ಲೈಟ್ ನಂಬರ್ 587 ನ್ಯೂಯಾರ್ಕ್ನ ಏರ್ಪೋರ್ಟ್ ನಿಂದ ಹೊರಟಿತ್ತು. ಅಲ್ಲಿಯ JSK ಏರ್ಪೋರ್ಟ್ ನಿಂದ ಹೊರಟಿದ್ದಂತ ಈ ಒಂದು ವಿಮಾನ ಸ್ವಲ್ಪ ಮುಂದೆ ಸಾಗ್ತಿದ್ದ ಹಾಗೇನೆ ವಿಮಾನದ ಒಳಗೆ ಒಂದು ಅನಿರೀಕ್ಷಿತವಾದಂತ ಟರ್ಬುಲೆನ್ಸ್ ಉಂಟಾಗಿದ್ದರಿಂದ ಅದರಲ್ಲಿ ಇದ್ದಂತ ಪೈಲಟ್ಗೆ ವಿಮಾನವನ್ನ ಸರಿಯಾದ ದಿಕ್ಕಲ್ಲಿ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯವಾಗದೆ ಆ ಒಂದು ವಿಮಾನವನ್ನ ಅಡ್ಡದಿಡ್ಡಗೆ ಚಲಾಯಿಸ್ತಾ ಮುಂದೆ ಇದ್ದಂತ ಒಂದು ಕ್ವೀನ್ಸ್ ನೇಬರ್ಹುಡ್ ಅನ್ನುವಂತ ಒಂದು ಏರಿಯಾದ ಮೇಲೆ ಬಿದ್ದು ಬಲವಾಗಿ ಸ್ಫೋಟಗೊಂಡಿತ್ತು. ಆ ಒಂದು ದುರಂತದಲ್ಲಿ ಸುಮಾರು 265 ಜನ ಅಮಾಯಕರ ಜೀವ ಹಾರಿಹೋಗಿತ್ತು. ಈ ಒಂದು ದುರಂತಕ್ಕೆ ಸಿಲುಕಿದಂತ ಆ ಒಂದು ವಿಮಾನದ ಬಾಲ ಅಥವಾ ಅದರ ಹಿಂಭಾಗ ಸಂಪೂರ್ಣವಾಗಿ ನಾಶ ಆಗಿತ್ತು. ಈ ಒಂದು ಘಟನೆ ಬೆನ್ನಲ್ಲೇ ಇದೇ ಅಮೆರಿಕದ ಒಳಗೆ ಇದರ ನಂತರ ಎರಡನೇ ಅತಿ ದೊಡ್ಡ ಗಂಭೀರ ವೈಮಾನಿಕ ದುರಂತ ಇನ್ನೂ ಕೂಡ ಒಂದು ಸಂಭವಿಸಿತ್ತು. ಇದನ್ನು ಕೂಡ ಅಮೆರಿಕದ ವೈಮಾನಿಕ ಚರಿತ್ರೆಯಲ್ಲಿ ಅತ್ಯಂತ ಡೆಡ್ಲಿಯೆಸ್ಟ್ ಘಟನೆ ಅಂತ ಹೇಳಲಾಗುತ್ತೆ. ವೀಕ್ಷಕರೇ, 2008ರಲ್ಲಿ ಏರ್ ಫ್ಲೈಟ್ 5022 ಅನ್ನುವಂತ ಒಂದು ವಿಮಾನ ಅಲ್ಲಿಯ ಮ್ಯಾಂಡ್ರಿಡ್ ನಿಂದ ಹೊರಟಿತ್ತು. ಈ ಒಂದು ಫ್ಲೈಟ್ ನ ರೆಕ್ಕೆಗಳ ಎರಡೂ ಬದಿಗಳಲ್ಲಿ ಫಿಕ್ಸ್ ಮಾಡಲಾಗಿದ್ದಂತ ಫ್ಲಾಪ್ ಯಂತ್ರಗಳನ್ನ ಸರಿಯಾಗಿ ಫಿಕ್ಸ್ ಮಾಡಿರಲಿಲ್ಲ. ಇದರ ಪರಿಣಾಮ ರಸ್ತೆಯಿಂದ ಹೊರಟಂತ ವಿಮಾನ ಸ್ವಲ್ಪ ಮುಂದೆ ಸಾಗ್ತಿದ್ದಾಗೇನೆ ಕೆಳಕ್ಕೆ ಬಿದ್ದು ಸ್ಫೋಟಗೊಳ್ಳುತ್ತೆ ಹಾಗೂ ಈ ಒಂದು ದುರಂತದಲ್ಲಿ ಸುಮಾರು 150 ಜನರ ಪ್ರಾಣ ಹಾರಿಹೋಗಿತ್ತು. ವೀಕ್ಷಕರೇ, ನಿನ್ನೆ ಆದಂತ ಘಟನೆಯಿಂದ ಬೋಯಿಂಗ್ 787 ವಿಮಾನಗಳ ಹಾರಾಟ ದೇಶದೊಳಗೆ ಹಾಗೂ ಹೊರಗಡೆ ಇನ್ಮೇಲೆ ಸಂಪೂರ್ಣವಾಗಿ ನಿಂತು ಹೋಗುತ್ತಾ ಅಥವಾ ಇವುಗಳ ಅಸ್ತಿತ್ವ ಹಾಗೂ ಮುಂದುವರಿಕೆ ಮೇಲೆ ಅದು ಗಂಭೀರ ಪಾತ್ರವನ್ನು ನಿರ್ವಹಿಸುತ್ತೆ ಅನ್ನುವಂಥ ಚರ್ಚೆ ಈಗಾಗಲೇ ಎದ್ದಿವೆ. ಹಾಗಾದ್ರೆ ಇಲ್ಲಿ ಯಾವ ತಾಂತ್ರಿಕ ತೊಂದರೆಯಿಂದ ಇಷ್ಟು ಗಂಭೀರವಾದಂತಹ ಅಪಾಯ ನಡೆಯಿತು ಅನ್ನೋದು ಇನ್ನೂ ಕೂಡ ದೊಡ್ಡ ಪ್ರಶ್ನೆಗೇನೆ ಉಳಿದೋಗಿದೆ. 2010ರಲ್ಲಿ ಮಂಗಳೂರಲ್ಲಿ ಆದಂತ 812 ವಿಮಾನ ಕೂಡ ಅದರ ರನ್ವೇ ರೂಟ್ ನಲ್ಲಿ ಹೊರಟು ಕೆಳಕ್ಕೆ ಬಿದ್ದು ಕೆಟ್ಟ ರೀತಿಯಲ್ಲಿ ಕ್ರಾಶ್ ಆಗಿತ್ತು. ಈ ಒಂದು ದುರಂತದಲ್ಲಿ ಸುಮಾರು 160ಕ್ಕೂ ಹೆಚ್ಚಿನ ಜನರ ಜೀವಕ್ಕೆ ಹಾನಿಯಾಗಿತ್ತು. ಈ ಒಂದು ವಿಮಾನದ ಬ್ಲಾಕ್ ಬಾಕ್ಸ್ ಅನ್ನು ಹುಡುಕೋದಿಕ್ಕೆ ಆಗ ಸಂಬಂಧಪಟ್ಟವರಿಗೆ ಸುಮಾರು 3 ದಿನ ಬೇಕಾಗಿತ್ತು. ನಿನ್ನೆ ಅಪಘಾತಕ್ಕೆ ಈಡಾದಂತ ವಿಮಾನದ ಬ್ಲಾಕ್ ಬಾಕ್ಸ್ ಕೂಡ ಈಗ ರಿಕವರಿ ಮಾಡಿದ್ದಾರೆ. ಅಂದ್ರೆ ಒಂದು ಮಾತ್ರ ಸಿಕ್ಕಿದೆ. ಇದರ ಪರಿಶೀಲನೆ ನಂತರ ಅದರ ಅಸಲಿ ವಿಷಯ ಹೊರಗಡೆ ಬಿಡಬಹುದು. ಒಟ್ನಲ್ಲಿ ಇನ್ಮೇಲೆ ಯಾವುದೇ ಕಾರಣಕ್ಕೂ ನಮ್ಮ ದೇಶದಲ್ಲಿ ಇಂಥ ಘಟನೆಗಳು ನಡೆಯಬಾರದು ಅನ್ನೋದನ್ನ ನಾವೆಲ್ಲರೂ ಕೂಡ ಆ ದೇವರಲ್ಲಿ ಪ್ರಾರ್ಥಿಸೋಣ ಹಾಗೂ ಸತ್ತಂತ ಅಷ್ಟು ಜನರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಕೋರ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.